ನಿಮ್ ಮಿಸ್ಸೆಸ್ ನಮ್ ಜೊತೆ ಹೀಗೆಲ್ಲ ಕೂತು ಸಂಭ್ರಮ ಪಟ್ಟಿರೋದನ್ನ ನಾವ್ ಎಲ್ಲಿ ನೋಡಿದೀವಿ? ಒಂಟಿಯಾಗಿ ಕೂತು ಬೇರೆಯವ್ರ ಬಗ್ಗೆ ಹೇಗೆ ಏನ್ ಮಾಡ್ಬೋದು ಅಂತ ಸ್ಕೆಚ್ ಆಗ್ತಾ ಇರ್ತಾರೆ. ಸುಮ್ನಿರೋ ತಾರಕ್, ಅವಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಅವಳಿಗೂ ಒಂದು ಒಳ್ಳೆ ಮನ್ಸಿದೆ ಅಂತ ಅರ್ಥ ಮಾಡ್ಕೊಳ್ಳೋ. ಅದನ್ನ ಅರ್ಥ ಮಾಡ್ಕೊಂಡಿರೋದಕ್ಕೆ ನನ್ ಮನ್ಸಲ್ಲಿರೋದನ್ನ ಸರ್ವನಾಶ ಮಾಡಿರೋದು. ಡ್ಯಾಡ್, ಈ ಸೈಂಟಿಸ್ಟ್ಗಳು ಸೋಲಾರ್ ಸಿಸ್ಟಮ್ ಸುತ್ತಾನೆ ಯೋಚನೆ ಮಾಡ್ತಿರೋ ಹಾಗೆ ನಿಮಗೆ ನಿಮ್ ಮಿಸ್ಸಸ್ದೇ ಯೋಚನೆ ಅಲ್ವಾ? ಬರ್ದಿರೋರ್ ಬಗ್ಗೆ ಯಾಕೆ ಸುಮ್ನೆ ಯೋಚನೆ ಮಾಡ್ತಾ ಕೂತಿರ್ತೀರಾ? ಅವ್ರ ವಿಷಯಕ್ಕೆ ಓಡಿರಿ ಗೋಲಿ, ನಮ್ ಜೊತೆ ಮಾಡಿ ಜಾಲಿ. ಅದ್ ನನಗೆ ಗೊತ್ತು ಕಣೋ. ಹೆಣ್ಣು ಬರಿದಾದ ಬದುಕಿಗೆ ಒಂದು ಹೊಸ ಬೆಳಕು ಕೊಡ್ತಾಳೆ. ಆ ಬೆಳಕಲ್ಲಿ ಮನೆ ಬೆಳಗು ಮಕ್ಕಳನ್ನ ಕೊಡ್ತಾಳೆ. ಆ ಮಕ್ಕಳನ್ನ ಬೆಳೆಸೋ ಖುಷಿಲಿ ತನ್ನ ಖುಷಿನ ಕಾಣ್ತಾಳೆ. ಹೆಂಡತಿಯಾಗಿ, ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಅತ್ತೆಯಾಗಿ ಎಲ್ರನ್ನೂ ಸಲಹೋ ಅವಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಮಯೂರಿ, ನೀನು ಹೋಗಿ ಅವಳಿಗೂ ತಿಂಡಿ ಕೊಟ್ಬಮ್ಮ. ಬೇಡ ಯಜಮಾನ್ರೆ, ನಾನು ಹೋದ್ರೆ ಅಮ್ಮವ್ರು ಮತ್ತೆ ಕೋಪ ಮಾಡ್ಕೋತಾರೆ. ಅಖಿಲ ಮೇಡಮ್, ಸಮಂತ ಮೇಡಮು ಹೋಗಿ ಕೊಟ್ಬಿಟ್ಟು ಬರ್ಲಿ. ಏಯ್, ನೀನ್ ಹೇಳಿದನೆಲ್ಲ ಕೇಳ್ಕೊಂಡಿರೋದಕ್ಕೆ ನಾನು ಇರೋದಿಲ್ಲ. ಸಿಸ್ಟರ್, ಆವಾಜ್ ನೀಚೆ ನೀಚೆ. ಏನ್ ತಪ್ಪು ಮಾತಾಡೋದ್ಲು ಅಂತ ಹಾಗೆ ಮಾತಾಡ್ತಾ ಇದ್ಯಾ? ಏನ್ ನೀನ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡಿರೋದಕ್ಕೆ ಈ ಮನೆ ಕೆಲ್ಸದವ್ರು ಅನ್ಕೊಂಡಿದ್ಯಾ? ಈ ಮನೆ ಯಜಮಾನಿ, ಅವಳು ಹೇಳಿದ್ದು ಈ ಮನೇಲಿ ನಡೆಯುತ್ತೆ. ಕೆಂಗೆ ಎಣ್ಣಿಂದ ಕೆಕ್ಕರಿಸಿದರೆ ಇಲ್ಲಿ ಯಾರು ಬೊಬ್ಬೆರಿಯೋರಿಲ್ಲ. ಅಂಡರ್ಸ್ಟ್ಯಾಂಡ್? ರಾಜೇಶ್ವರಿ, ಬಾ ಕೂತ್ಕೋ. ನಾನೇ ಕರೆಯೋಣ ಅನ್ಕೊಂಡೆ, ನೀನೇ ಬಂದಿಯಲ್ಲ. ಇಷ್ಟೊತ್ತು ನಿನ್ ಬಗ್ಗೆನೇ ಮಾತಾಡ್ತಿದ್ವಿ. ನನ್ ಬಗ್ಗೆ ಏನ್ ಮಾತಾಡೋದಕ್ಕಿದೆ? ಎಲ್ರು ನಿಮ್ ಖುಷಿಲೇ ನೀವಿದ್ದೀರಲ್ವಾ? ಆ ಖುಷಿಲ್ ನೀನಿರ್ಲಿಲ್ವಲ್ಲ, ಅದನ್ನೇ ಮಾತಾಡ್ತಿದ್ವಿ. ಅದಿಲ್ಲಿ ಈ ಸ್ವೀಟ್ ತಗೋ ರಾಜೇಶ್ವರಿ. ಮಯೂರಿ ತುಂಬಾ ಚೆನ್ನಾಗಿ ಮಾಡಿದಾಳೆ. ಕೊಡಿ ಡ್ಯಾಡ್, ನಾನ್ ತಿಂತೀನಿ. ಸಿಂಗಾರಿ, ಏನ್ ಸಗದ ಮಾಡಿದ್ಯಾ ಸ್ವೀಟ್ಸು? ಕೆಲವ್ರಿಗೆ ಇದನ್ನ ತಿನ್ನೋದಕ್ಕೆ ಯೋಗ್ಯತೆ, ಮನ್ಸು ಎರಡು ಇರ್ಬೇಕು. ಅದಿಲ್ವಲ್ಲ, ಏನ್ ಮಾಡಕ್ಕಾಗತ್ತೆ?